ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮನೋಹರ್. ಮೊಹಮ್ಮದ್ ಪೈಗಂಬರ್ಗಿಂತ ಮೊದಲು ಇಸ್ಲಾಂ ಧರ್ಮ ಇರಲಿಲ್ಲ. ಯೇಸುವಿಗಿಂತ ಮೊದಲು ಕ್ರಿಶ್ಚಿಯನ್ ಧರ್ಮ ಇರಲಿಲ್ಲ. ಹಾಗೂ ಗೌತಮ ಬುದ್ಧನಿಗಿಂತ ಮೊದಲು ಬುದ್ಧ ಧರ್ಮ ಖಂಡಿತ ಇರಲಿಲ್ಲ. ಆದರೆ ರಾಮನಿಗಿಂತ ಮೊದಲು ಸನಾತನ ಧರ್ಮ ಇತ್ತು. ಕೃಷ್ಣನಿಗಿಂತ ಮೊದಲು ಸನಾತನ ಧರ್ಮ ಆಚರಣೆಯಲ್ಲಿತ್ತು. ಸನಾತನ ಧರ್ಮ ಎಲ್ಲ ಧರ್ಮಗಳಿಗಿಂತ ಪ್ರಾಚೀನವಾದದ್ದು ಮತ್ತು ಶಾಶ್ವತವಾದದ್ದು. ಸನಾತನ ಧರ್ಮ ಪ್ರಶ್ನಾತೀತವಾದದ್ದು ಮತ್ತು ಯಾರಿಂದಲೂ ಅಲ್ಲಗೆಳೆಯಲು ಸಾಧ್ಯವಿಲ್ಲ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಆಚರಣೆಗಳು ನಾವು ಒಂದು ಧರ್ಮವೆಂದು ನಾವು ಭಾವಿಸುವುದಿಲ್ಲ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ನಂಬಿಕೆ ಮತ್ತು ಆಚರಣೆ. ಇವುಗಳು ಧರ್ಮವಲ್ಲ. ಇವು ಒಬ್ಬ ವ್ಯಕ್ತಿಯ ಸಿದ್ಧಾಂತ. ಒಬ್ಬ ವ್ಯಕ್ತಿಯಿಂದ ಒಂದು ಸಿದ್ಧಾಂತ, ಒಂದು ಅಭಿಪ್ರಾಯವನ್ನು ಸ್ಥಾಪಿಸಬಹುದು. ಆ ವ್ಯಕ್ತಿಯ ಅನುಯಾಯಿಗಳು ಆ ವ್ಯಕ್ತಿಯ ಸಿದ್ಧಾಂತಗಳನ್ನು ಪಾಲಿಸಿದರೆ ಅದು ಧರ್ಮವಾಗುವುದೇ? ಇಸ್ಲಾಂ ಅನುಯಾಯಿಗಳಿಗೆ ಕುರಾನ್ ಒಂದೇ ಪುಸ್ತಕ, ಇಲ್ಲವೇ ಧರ್ಮಗ್ರಂಥ. ಕ್ರಿಶ್ಚಿಯನ್ ಅನುಯಾಯಿಗಳಿಗೆ ಬೈಬಲ್ ಒಂದೇ ಧರ್ಮಗ್ರಂಥ. ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಪುಸ್ತಕಗಳು, ಹಲವಾರು ಮಾರ್ಗಗಳು, ಪಂಥಗಳು, ಪಂಗಡಗಳು ಲಭ್ಯವಿದೆ. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಮತಗಳು ಇಲ್ಲವೇ ಪಂಥಗಳು ಅಸ್ತಿತ್ವದಲ್ಲಿರುವ ಧರ್ಮ ಸನಾತನ ಮಾತ್ರ. ಹುಟ್ಟುತ್ತಲೇ ಎಲ್ಲರೂ ಯಾವಾಗಲೂ ಸನಾತನಿಗಳೇ ಆಗಿರುತ್ತಾರೆ. ಆಚರಣೆಗಳಿಂದ ಅವರು ಬೇರೆ ಬೇರೆ ಮತಾಚರಣೆಗಳನ್ನು ಮಾಡುತ್ತಾರೆ. ಒಬ್ಬ ಗುರುವಿನ ಸಿದ್ಧಾಂತಗಳನ್ನು ಪಾಲಿಸುವುದರಿಂದ ಧರ್ಮ ರಚನೆಯಾಗುವುದಿಲ್ಲ. ದೇಹದ ರಕ್ತದಿಂದ ಜಗತ್ತಿನ ಪೂರ್ವಿಕರು ಎಲ್ಲರೂ ಸನಾತನಿಗಳೇ. ಆದುದರಿಂದ ಪ್ರಾಚೀನವಾದ ಸನಾತನ ಧರ್ಮಕ್ಕೆ ಎಲ್ಲರೂ ಹಿಂದಿರುಗಬೇಕು. ಸನಾತನ ಧರ್ಮವನ್ನು ಬೆಳೆಸಬೇಕು ಮತ್ತು ಆರಾಧಿಸಬೇಕು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.